ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ರಜನಿನ ಕರ್ಸ್ಕೊಂಡು ನೋಟಿಸ್ ಕೊಟ್ಟು ವೆರಿಫೈ ವಿತ್ ಹರ್. ಈ ಗ್ಯಾಂಗ್ ಅನ್ನ ಮೇಂಟೈನ್ ಮಾಡ್ತಾ ಇರೋದು ರಜನಿ ಎಕ್ಸ್ಪ್ರೆಸ್ ರಜನಿ ಅಂತೆ. ಅಂಡ್ ಶಿ ಇಸ್ ಆಲ್ಸೋ ಬಿಗ್ ಫ್ಯಾನ್ ಆಫ್ ಡಿ ಬಾಸ್. ಯಾವ ಬಾಸೋ ಗೊತ್ತಿಲ್ಲ, ಅವನು ಇಟ್ಕೊಂಡವನೆ. ಈ ಗ್ಯಾಂಗ್ ವಾರ್ಗಳು, ಈ ರೌಡಿಸಮ್ಗಳು, ಈ ಅಂಡರ್ ವರ್ಲ್ಡ್ಗಳು ಕರ್ನಾಟಕದಲ್ಲೂ ಅಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಕೂಡ ಇರಬಾರ್ದು. ಯಾರು ಈಕೆ? ಆ್ಯಂಡ್ ಪೊಲೀಸವರು ಒಂದು ತಪ್ಪು ಮಾಡಿದ್ರು. ಐ ಥಿಂಕ್ ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ರಜನಿನ ಇಂಟ್ರಾಗೇಟ್ ಮಾಡಬೇಕಾಗಿತ್ತು. ಅವಳು ಯಾಕಂದ್ರೆ ಆ ವಾಟ್ಸಪ್ ಗ್ರೂಪ್ ಎಲ್ಲ ಮೇಂಟೈನ್ ಆವತ್ತು ಅಲ್ಲಿ ಬೆಳೆಯಕ್ಕೆ ಬಿಟ್ರು. ಇವತ್ತು ರಮ್ಯನ್ಗೂ ಗುನ್ನ ಹಾಕ್ಸ್ತವಳೆ. ಅಲ್ಲ, ನನಗಿರೋ ಮಾಹಿತಿ ಪ್ರಕಾರ ಶೀ ಈಸ್ ದ ಮೇನ್ ಪರ್ಸನ್ ಹೂ ಈಸ್ ಇಂಟ್ರಾಕ್ಟಿಂಗ್ ವಿತ್ ದಿಸ್ ಗ್ಯಾಂಗ್. ಆಕೆನ ಕರ್ಕೊಂಬಂದು ಬೆಂಗಳೂರು ಸಿಟಿ ಪೊಲೀಸ್ ಇನ್ನೊಂದು ಲೀಡ್ ಕೊಡ್ತಾ ಇದ್ದೀವಿ. ಗೌರಿ ಲಂಕೇಶ್ ಕೇಸಲ್ಲೂ ಅಷ್ಟೇ, ಏನೋ CM ಸಿದ್ದರಾಮಯ್ಯ ಇರ್ಬೇಕಾದ್ರೆ 2016-17 ನಾವೇ ಅನಾನಮಸ್ ಲೆಟರ್ ಬರೆದಿದ್ದು, ಇವನು ಯಾರ ಮುತಾಲಿಕನ್ನ ಕರ್ಕೊಂಬಂದು ಇಂಟ್ರಾಗೇಟ್ ಮಾಡಿ ಬಾಯಿ ಬಿಡ್ತಾನೆ ಅಂತ. ಕರ್ಕೊಂಬಂದ್ರು, ಬಾಯಿ ಬಿಟ್ಟರು, ಸಿಕ್ಕಾಕಂಡ. ಈಗಲೂ ಹೇಳ್ತಾ ಇದ್ದೀವಿ ರಜನಿ ಕರ್ಕೊಂಬನ್ನಿ. ರಜನಿ ಕೆಟ್ಟೋಳು ಅಂತ ಹೇಳ್ತಾ ಇಲ್ಲ, ಬಟ್ ಶಿ ಈಸ್ ಮೇಂಟೈನಿಂಗ್ ದಿಸ್ ಮಾಫಿಯಾ ನೆಟ್ವರ್ಕ್ ಅಂತ ಒಂದು ಮಾಹಿತಿ ಇದೆ. ಅದು ಕ್ವಶನ್ ಮಾರ್ಕು. ಒನ್ಸಗೇನು ಕರ್ಕೊಂಬಂದು ಇಂಟ್ರಾಗೇಟ್ ಮಾಡಿದೆ. ಐ ಆಮ್ ಶ್ಯೂರ್ ಇದನ್ನ ನೆಕ್ಸ್ಟ್ ಇನ್ನೊಬ್ಬ ಯಾರೋ ನಟಿಗೆ ಅಟ್ಯಾಕ್ ಮಾಡೋದನ್ನ ತಪ್ಪಿಸ್ಬೋದು. ಪರ್ಟಿಕ್ಯುಲರ್ ಆಗಿ ರಮ್ಯಾ ಅವರಿಗೆ ಬಂದಿದ್ದಂತಹ ಮೆಸೇಜ್ಗಳನ್ನ ರಮ್ಯಾ ಅವರು ಅಂದ್ರೆ ಫೇಸ್ ಮಾಡಿದ್ದ ಸಿಚುವೇಶನ್, ಸೊ ರಮ್ಯಾ ಅವರು ಈಗ ದೂರು ಕೊಟ್ಟಿರ್ತಕ್ಕಂಥದ್ದನ್ನು ಸರ್ ಹೇಗೆ ಗಮನಿಸಿದಿರಿ ನೀವು? ಸೊ ಡಿಫೆನ್ಸ್ ವಿಚಾರವಾಗಿ ಮತ್ತೆ ರಮ್ಯಾ ಅವ್ರ ಜಟಾಪಟಿ ಈಗ ದೂರು ಕೊಡೋ ಹಂತಕ್ಕೂ ಕೂಡ ಹೋಗಿದೆ. ಈಗ ಸಾಕಷ್ಟು ಅಕೌಂಟ್ಗಳು ಅದರಲ್ಲಿ ಫೇಕ್ ಇರ್ಬೋದು ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಇದು ಒಂದು ಹೇಳ್ತೀನಿ ಸರ್, ನಾವು ಒಂದು ಕ್ಲಾರಿಟಿ ತಗೊಳ್ಬೇಕು. ಇವ್ರು ಯಾರು ಡಿ ಫ್ಯಾನ್ಸು ಅಲ್ಲ, ದರ್ಶನ್ ಫ್ಯಾನ್ಸು ಅಲ್ಲ. ಕ್ಲಾರಿಟಿ ಹೇಳ್ಬೇಕು ಅಂದ್ರೆ ಇವರೆಲ್ಲ ಪೇಡ್ ಮಾಫಿಯಾಗಳು. ತಿಂಗಳಿಗೊಂದು 25 ಲಕ್ಷ ಅವ್ರಿಗೆ ಹಂಚಿ ಅವ್ರ ಬಾಯ್ಗೆ ಹಾಕಿ 10,000 20,000 ಅವ್ರ ಬಾಯ್ಗೆ ಹಾಕಿ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡ್ಕೊಂಡು ಇವು ಆ್ಯಕ್ಚುಲಿ ಇದನ್ನ ಬಳಸ್ತಾ ಇರೋದು ಒಂದು ಮಾಫಿಯಾ ಥರ ಇವ್ರು ಬಳಸ್ತಾ ಇದ್ದಾರೆ ಇಂಟರ್ನೆಟ್ಟಲ್ಲಿ. ಇವ್ರಿಗೆ ಬೇಕಾದಂಥ ಫಿಲಮ್ಗಳಿಗೆ ಬಂದರೆ ಅದನ್ನು ಪ್ರಮೋಷನ್ಗೆ ಬಳಸೋದು, ಇವ್ರಿಗೆ ಬೇಡದಿರೋಂಥ ವಿರೋಧಿಗಳು ಬಂದಾಗ ಅದನ್ನು ಫೇಕ್ ಕಮೆಂಟ್ಗಳು ಹಾಕಿ ಆ ಫಿಲಮ್ಗಳನ್ನು ದಿಕ್ತಪ್ಪಿಸೋಂಥ ಕೆಲಸನೂ ಕೂಡ ಇವ್ರು ಮಾಡ್ತಾ ಇದ್ದಾರೆ. ಇಟ್ಸ್ ನಥಿಂಗ್ ಬಟ್ ದೇ ಆರ್ ವರ್ಕಿಂಗ್ ಲೈಕ್ ಒಂದು ಇಂಟರ್ನೆಟ್ಟಲ್ಲಿ ಒಂದು ಮಾಫಿಯಾ ರೀತಿ ಈ ರಜನಿ ಅನ್ನೋ ವ್ಯಕ್ತಿ ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾಳಂತೆ. ಐ ಥಿಂಕ್ ಪೊಲೀಸ್ ಶುಡ್ ಕ್ರ್ಯಾಕ್ ಡೌನು. ಆಮೇಲೆ ಈ 41 ಜನ ಮೇಲೆ FIR ಆಗಿದೆ ಅಂತ. ಬರೀ FIR ಮಾಡಿದ್ರೆ ಸಾಲದು, ಆ ರಜನಿನ ಕರ್ಸ್ಕೊಬೇಕು. ನೆಕ್ಸ್ಟು ರಮ್ಯಾ ರೀತಿ ಪ್ರಥಮ್ ರೀತಿ ಯಾವುದು ಕೂಡ ಕೇಸ್ಗಳಾಗಬಾರ್ದು, ಎಸ್ಪೆಷಲಿ ಇಂಡಸ್ಟ್ರಿನಲ್ಲಿ. ಎರಡನೇದಾಗಿ ಇವ್ರ ಮೇಲೆ ಕೋಕಾ ಹಾಕಬೇಕು. ಕರ್ನಾಟಕ ಆರ್ಗನೈಸ್ ಕ್ರಿಮಿನಲ್ ಆ್ಯಕ್ಟನ್ನ 2000 ಹಾಕ್ಬಿಟ್ಟು 2 ವರ್ಷ ಜೈಲಲ್ಲಿ ಇರಲಿ ಅವರು. ಆಮೇಲೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಆಯಿತು ಅಂತಂದರೆ ರಜನಿನೇ ಕಾರಣ ಆಗ್ತಾಳೆ. ಐ ಥಿಂಕ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಚಂದನ್ನು ಸ್ವಲ್ಪ ತಲೆ ಉಪಯೋಗಿಸಿದ್ರೆ ರಜನಿ ಕರ್ಕೊಂಬಂದು ಇಂಟ್ರಾಗೇಟ್ ಮಾಡ್ಬೋದಾಗಿತ್ತು. ಗೊತ್ತಿಲ್ಲ ಯಾಕೆ ಅವಳನ್ನ ಕೈ ಬಿಟ್ರು ಅಂತ. ಬಟ್ ಇವಾಗಲೂ ಹೇಳ್ತೀನಿ, ಸಮ್ವೇರ್ ರಜನಿ ಇಸ್ ದ ರೀಸನ್ ಫಾರ್ ದಿಸ್ ರಮ್ಯಾ ಮತ್ತೆ ಪ್ರಥಮ್ಗಾಗಕ್ಕೆ. ಆಕೆಗೆ ಚೆನ್ನಾಗಿ ಎಲ್ಲ ಗೊತ್ತಿದೆ ಅಂತೆ. ಸೊ ರಜನಿ ಕರ್ಕೊಂಬಂದ್ರೆ ಐ ಆಮ್ ಡ್ಯಾಮ್ ಶ್ಯೂರ್ ಈ ಒಂದು ಘಟನೆ ಮತ್ತೆ ಇನ್ನೊಂದ್ಸತಿ ಬರಲ್ಲ.